ಎಲ್ಲ ಸುಳ್ಳು ಕುಣಿದು ಕೆಳಗೆ ಬೀಳುತ್ತೆ. ಆವಾಗ ಸತ್ಯವೇ ಎದ್ದು ಕಾಣೋದು ಅನ್ನೋದು ಜಾಗತಿಕವಾಗಿರುವಂಥ ಐತಿಹಾಸಿಕ ಸತ್ಯ. ಇದರಲ್ಲೂ ಅಷ್ಟೇ, ಮೂಡಾದಲ್ಲಿ ಹಗರಣ ನಡೆದಿರೋದು ನಿಜ. ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಕೊಟ್ಟಿರೋದು ಕಾನೂನುಬದ್ಧ. ಇವ್ರು ಕಾನೂನುಬದ್ಧ ಅಲ್ಲ, ಅಧಿಕಾರ ದುರುಪಯೋಗ ಅಂತೇಳಿ ಹೇಳಿ ಅವ್ರ ಮೇಲೆ ನಿಂದಿಸಿದ್ರು. ದಲಿತ ರಾಜ್ಯಪಾಲರು ಅನ್ನೋದು ನೋಡ್ದಲೇ ಅವರಿಗೆ ನಿಂದನೆಗೊಳಪಡಿಸಿದ್ರು. ಅವ್ರು ಕ್ಷಮೆಯಾಚನೆ ಮಾಡಬೇಕು. ಮತ್ತು ಇವರಿಗಿರೋ ದಾರಿ, ನಾನು ಸಲಹೆ ಕೊಡೋದು, ನಿಮ್ಮ ಗಂಟು ಮತ್ತು ಗೌರವ ಎರಡೂ ಉಳಿಸ್ಕೋಬೇಕು ಅಂದರೆ ರಾಜೀನಾಮೆ ಕೊಡಿ. ಇಲ್ಲದೇ ಇದ್ದರೆ ಈಗಲೇ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಡು ಬಂದು ಆರ್ಗ್ಯುಮೆಂಟ್ ಮಾಡಿಸಿದ್ದೀರಿ. ಆ ಕಾಸ್ಟ್ಲಿ ಲಾಯರ್ಗೆಲ್ಲ ಕರ್ಕೊಂಬಂದು ಆರ್ಗ್ಯುಮೆಂಟ್ ಮಾಡಿಸಿದ ಮೇಲೂ ಕೂಡ ಸಕ್ಸಸ್ ಆಗಿಲ್ಲ. ಹಂಗಿದ್ದಾಗ ನೀವು ಮತ್ತೊಂದಷ್ಟು ಗಂಟು ಕಳ್ಕೊಳ್ಳೋದು ಬೇಡ, ಗೌರವವನ್ನು ಕಳ್ಕೊಳ್ಳೋದು ಬೇಡ. ರಾಜ್ಯದ ಗೌರವ ಉಳಿಸೋದಕ್ಕೆ, ತಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಗಂಟು ಉಳಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಡಿ. 1000 ಸುಳ್ಳನ್ನು ಹೇಳಿ ಒಂದು ಸತ್ಯವನ್ನು ಮಾಡಲಿಕ್ಕೆ ಬಿಜೆಪಿ ಹೊರಟಿದೆ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಈಗ 1000 ಸುಳ್ಳನ್ನು ಅವರೇ ಹೇಳಿದರು, ಸತ್ಯವನ್ನು ಮುಚ್ಚಿಡೋಕ್ಕಾಯ್ತಾ? 1000 ಸುಳ್ಳನ್ನು ಹೇಳಿದರು. ದೊಡ್ಡ ದೊಡ್ಡ ಸೀನಿಯರು ಅಡ್ವೊಕೇಟ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು. ಅಭಿಷೇಕ್ ಮನು ಸಿಂಘ್ವಿ ಸಾಮಾನ್ಯ ವಕೀಲರಾ, ಕಪಿಲ್ ಸಿಬಾಲ್ ಸಾಮಾನ್ಯ ವಕೀಲರಾ, ಇವ್ರ ಪರವಾಗಿ ಹಿಂದಿನ ಎ ಜಿ ವರ್ಮಕುಮಾರ್, ಈಗಿನ ಎ ಜಿ ಶಶಿಕಿರಣ್ ಶೆಟ್ಟಿ, ಇವರೆಲ್ಲರೂ ಆರ್ಗ್ಯುಮೆಂಟ್ ಮಾಡಿದ್ರು. ವಾಟ್ ಹ್ಯಾಪಂಡ್? ಯು ನೋ ಎವ್ರಿಥಿಂಗ್. ವಿ ಗಾಟ್ ಎ ಜಡ್ಜ್ಮೆಂಟ್. ರಾಜ್ಯಪಾಲರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಬಿಜೆಪಿ ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಂತ ಹೇಳಿ. ರಾಜ್ಯಪಾಲರು ಕೇವಲ ತನಗಿರುವಂಥ ಅಧಿಕಾರ ವ್ಯಾಪ್ತಿಯ ಒಳಗೆ ತನಿಖೆಗೆ ಅನುಮತಿಯನ್ನು ಪ್ರೈಮಾ ಫೇಸಿ ನೋಡಿ ಕೊಟ್ಟಿದ್ರು. ಅದನ್ನು ಚಾಲೆಂಜ್ ಮಾಡಿದರು. ಈಗ ಜಡ್ಜ್ಮೆಂಟು ರಾಜ್ಯಪಾಲರ ಆದೇಶವನ್ನು ಎತ್ತಿಡಿಯೋದ್ರ ಮೂಲಕ ಇವರ ಆರೋಪಕ್ಕೆ ಉತ್ತರವನ್ನು ತೀರ್ಪೇ ಕೊಟ್ಟಿದೆ. ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸದನದ ಒಳಗಡೆ ಮತ್ತೆ ಮೂಡ ಪಾದಯಾತ್ರೆ ಮೂಲಕ ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಈ ಹೋರಾಟಕ್ಕೆ ಸಾಕಷ್ಟು ಮಟ್ಟದ ಟೀಕೆಗಳು ಬಂದಿತ್ತು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಮೂವ್ ಮಾಡೋ ವಿಚಾರ ಕೂಡ ರಾಜಭವನದೊಳಗೆ ನಾವು ನುಗ್ಗಿಸ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಟೀಕೆಗಳು ಬಂದಿತ್ತು, ಬೆದರಿಕೆಗಳು ಬಂದಿತ್ತು. ಈಗ ಅವ್ರಿಗೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ಮತ್ತು ಪ್ರಜಾಪ್ರಭುತ್ವ ಒಟ್ಟೊಟ್ಟಿಗೆ ಹೋಗೋಕ್ಕಾಗಲ್ಲ. ಡೆಮಾಕ್ರಸಿಯಲ್ಲಿ ಡಿಬೇಟಿಗೆ ಅವಕಾಶ ಇದೆ, ಬೆದರಿಕೆಗೆ ಅವಕಾಶ ಇಲ್ಲ. ಕಾಂಗ್ರೆಸ್ಸು ತುಳಿದ ದಾರಿ ಬೆದರಿಕೆಯ ದಾರಿ. ಬೆದರಿಕೆಯ ದಾರಿ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥದ್ದು. ಬೆದರಿಕೆಯ ಮಾತು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇನೆ, ಇನ್ನೂ ಹೆಚ್ಚು ಬಂಡತನ ಒಳ್ಳೆಯದಲ್ಲ, ರಾಜೀನಾಮೆ ಕೊಡಿ. ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕೆಂದರೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆಯನ್ನು ಖುದ್ದು ಅವರೇ ಮಾಡಿದ್ದಾರೆ. ಈಗ ಇಂಥ ಪ್ರಕರಣಗಳಲ್ಲಿ ಹಿಂದೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ಪ್ರಾಕ್ಟೀಸಸ್ ಇದೆ ನಮ್ಮ ರಾಜ್ಯದಲ್ಲಿ, ಬೆಂಚ್ ಮಾರ್ಕ್ಗಳಿದ್ದಾವೆ. ಮತ್ತು ಇಂಥ ಸಂದರ್ಭಗಳಲ್ಲಿ ಬೇರೆಯವ್ರ ಮೇಲೆ ಆಪಾದನೆ ಬಂದಾಗ ಸಿದ್ದರಾಮಯ್ಯನವ್ರು ಯಾವ ರೀತಿ ದಮ್ ಹಾಕಿ ಕೇಳ್ತಿದ್ರಲ್ಲ, ರಾಜೀನಾಮೆ ಕೊಡಲೇಬೇಕಂತಿದ್ರಲ್ಲ, ಅದು ಅವರಿಗೂ ಅಪ್ಲೈ ಆಗಲಿ. ಅಂದರೆ ಅವರು ಕೂಡ ರಾಜೀನಾಮೆ ಕೊಡಲೇಬೇಕು ಅಂತೀರ ಹಾಗಾದರೆ? ಈಗ ಈ ಕಾನೂನು ಸಂವಿಧಾನ ಕಾಂಗ್ರೆಸ್ನರಿಗೊಂದು ಬಿ ಜೆ ಪಿಯವ್ರಿಗೂ ಒಂದು ಐತೇನ್ರಿ? ಹಾಗೆ ಅಂದ್ರೆ ಇದ್ರೆ ಹೇಳ್ರಿ ನೀವು. ಇಲ್ಲಪ್ಪ, ಕಾಂಗ್ರೆಸ್ನವರಿಗೆ ಒಂದು ಸಂವಿಧಾನ, ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಕೊಡಲಾಗಿದೆ, ಬೇರೆಯವರು ಭ್ರಷ್ಟಾಚಾರ ಮಾಡಿದರೆ ಮಾತ್ರ ಕಾನೂನು ಅಪ್ಲೈ ಆಗುತ್ತೆ, ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಿದ್ರೆ ಯಾವ ಕಾನೂನುಗಳು ಅಪ್ಲೈ ಆಗಲ್ಲ ಅಂತೇನಾದ್ರು ಲೈಸೆನ್ಸ್ ಕೊಟ್ಟಿದೆಯಾ? ಸ್ಪೆಷಲ್ ಪ್ರಾವಿಷನ್ ಇದೆಯಾ? ಈಗ ಅದೇನೋ ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಹೊರಗಡೆ ಇರೋವಾಗ ಆಸ್ತಿ ತಗೊಳ್ಳಂಗಿಲ್ಲ, ಒಂದು ಸ್ಪೆಷಲ್ ಪ್ರಾವಿಷನ್ ಇತ್ತು, ಅದನ್ನೇ ಕಿತ್ತಾಕಿದ್ದೀವಿ. ಇನ್ನು ಕಾಂಗ್ರೆಸ್ನವ್ರು ಭ್ರಷ್ಟಾಚಾರವನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡೋದಕ್ಕೆ ಸ್ವತಂತ್ರ ಬಂದ ಕಾಲದಲ್ಲೇ ಲೈಸೆನ್ಸೇ ಕೊಟ್ಟಿದ್ದಾರೆ ಅವರಿಗೆ ಅಂತೇನಾರು ಲೈಸೆನ್ಸ್ ಇದೆಯಾ? ಇದ್ರ ತೋರಿಸ್ರಿ. ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ, ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಷ್ಟೇ. ಕಾನೂನು ಹೋರಾಟ ಮಾಡೋಕ್ಕೆ ಸ್ವತಂತ್ರ ಇದ್ದಾರೆ. ಈಗ ಮಾಡಿದ್ದು ಕಾನೂನು ಹೋರಾಟವೇ. ಈಗಿನ ಕಾನೂನು ಹೋರಾಟದಲ್ಲಿ